ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ ಲೋಕಸಭಾ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನು ಕೊಡುವುದಕ್ಕೆ ರಾಜ್ಯ ಕಮಲ ಪಡೆ ಸಜ್ಜಾಗಿದೆ. ದೊಡ್ಡದೊಂದು ಆಪರೇಷನ್ ಕಮಲ ಪ್ಲಾನ್ ಸಜ್ಜಾಗಿದ್ದು, ಮೂವರು ಪ್ರಮುಖ ನಾಯಕರು ಬಿಜೆಪಿ ತೆಕ್ಕೆಗೆ ಬೀಳುವುದು ಬಹುತೇಕ ಫೈನಲ್. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ವಿಜಯೇಂದ್ರ ಪಕ್ಷದ ಸಾರಥಿಯಾದ ಮೇಲೆ ಲೆಕ್ಕಾಚಾರಗಳು ಬದಲಾಗಿವೆ ಮತ್ತು ಈ ಕಳೆದ 23 ವಿಧಾನಸಭಾ ಚುನಾವಣೆಯಲ್ಲಿ ಏನೇನು ತಪ್ಪುಗಳಾಗಿದ್ವೋ, ಅದು ಸಂತೋಷ್ ಬಣದ ನಿರ್ಧಾರವೋ ಹೈಕಮಾಂಡ್ ನಿರ್ಧಾರವೋ, ಒಟ್ಟಿನಲ್ಲಿ ರಿಸಲ್ಟ್ ಅಂತೂ ನೆಲ ಕಚ್ಚೋ ಪರಿಸ್ಥಿತಿ ಎದುರಾಯಿತು. ಅದನ್ನು ಸರಿ ಮಾಡಬೇಕಲ್ಲ ಈಗ. ಯಾಕಂದರೆ ಈ ಡಿಮ್ಯಾಂಡು ಹಾಲಿ MP ಗಳು ಮತ್ತೀಗ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಆಗ್ತಿರೋರ್ದೇ. ಈ ಡ್ಯಾಮೇಜ್ ಸರಿ ಮಾಡ್ಕೊಳ್ಳದೆ ಇದ್ದರೆ ನಮಗೆ ಲೋಕಸಭಾ ಚುನಾವಣೆಯಲ್ಲೂ ಕಷ್ಟ ಆಗಬಹುದು. ಅಲ್ಲಿ ತಿಂದ ಪೆಟ್ಟಿನ ಪರಿಣಾಮ ಇನ್ನೂ ಉಳ್ಕೊಂಡಿದೆ ಅಂತ. ಹಾಗಾಗಿ ದೊಡ್ಡದೊಂದು ಆಪರೇಷನ್ಗೆ ಕೈ ಹಾಕಿದ್ರ ವಿಜಯೇಂದ್ರ. ಕೇಂದ್ರದ ಕೆಲವು ನಾಯಕರ ಸಪೋರ್ಟ್ ಕೂಡ ಸಿಗ್ತಾ ಇರೋದ್ರಿಂದಾಗಿ ಈಗ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಡೋದಕ್ಕೆ ಸಜ್ಜಾದಂತೆ ಕಾಣಿಸ್ತಾ ಇದೆ. ಮೂವರು ಪ್ರಮುಖ ನಾಯಕರು ಯಾರ್ಯಾರು ಹಾಗಾದರೆ? ಎಲೆಕ್ಷನ್ ಹೊತ್ತಲ್ಲಿ ಇವರು BJP ತೆಕ್ಕೆಗೆ ಬಿದ್ದರೆ ಯಾವ ರೀತಿ ಲಾಭ ಆಗುತ್ತೆ ನೋಡ್ತಾ ಹೋಗೋಣ ಒನ್ ಬೈ ಒನ್. ಮೊದಲನೇದಾಗಿ 23ರ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ BJPಗೆ ಆಘಾತವನ್ನೇ ಕೊಡ್ತು. ಏನು ಮಾಡ್ಬೋದು, ಮುನಿಸ್ಕೊಳ್ಬಹುದು ಅಷ್ಟೇ, ಪಕ್ಷ ಅಂತೂ ಬಿಡಲ್ಲ ಅಂತ ಅಂದುಕೊಂಡು ಟಿಕೆಟ್ ಇಲ್ಲ ಅಂತ ಹೈಕಮಾಂಡ್ ನಿರ್ಧಾರವನ್ನು ಪ್ರಕಟಿಸಿತ್ತು ಜಗದೀಶ್ ಶೆಟ್ಟರ್ಗೆ. ಜಗದೀಶ್ ಶೆಟ್ಟರ್ ತಡ ಮಾಡದೆ ಕಾಂಗ್ರೆಸ್ ತೆಕ್ಕೆಗೆ ಬಿದ್ದರು, ಸ್ಪರ್ಧೆ ಮಾಡಿದ್ರು, ಆದರೆ ಸೋತರು. ಅದಾದ ಮೇಲೆ ಕಾಂಗ್ರೆಸ್ MLC ಸ್ಥಾನವನ್ನು ಕೊಟ್ಟಿದೆ. ಇದರ ನಡುವೆಯೂ ಕೂಡ ಆಗಾಗ ಸುದ್ದಿ ಬರ್ತಾ ಇತ್ತು. ಅಮಿತ್ ಶಾ ಅವರೇ ಶೆಟ್ಟರ್ಗೆ ಕಾಲ್ ಮಾಡಿದ್ರಂತೆ, ಮಾತಾಡಿದ್ರಂತೆ ಅನ್ನೋದೆಲ್ಲ. ಬಟ್ ಅದು ಊಹಾಪೋಹಗಳಂತೆ ಮರೆಯಾಯಿತು. ಇತ್ತೀಚೆಗೆ ವಿಜಯೇಂದ್ರ ಸಾರಥಿಯಾದ ಮೇಲೆ ಒಂದು ಕಾರ್ಯಕ್ರಮದಲ್ಲಿ ಇಬ್ಬರು ಸ್ಟೇಜ್ ಶೇರ್ ಮಾಡಿದ್ದು ನೆನಪಿದೆ. ಈಗ ಸಿಡಿದಿರುವಂತಹ ಸುದ್ದಿ, ಶೆಟ್ಟರ್ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಜೋರಾಗೇ ನಡೀತಿದೆ ಅಂತ. ಅಂತಿಮವಾಗೇ ಬಿಟ್ಟಿದೆ, ನಾಳೆನೇ ಬರ್ತಾರೆ ಅಲ್ಲ, ಬಟ್ ಲೋಕಸಭಾ ಚುನಾವಣೆ ಒಳಗಡೆ ಶತಾಯಗತಾಯ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಆಫರ್ಗಳನ್ನು ಕೊಡಲಾಗ್ತಿದೆ ಶೆಟ್ಟರ್ಗೆ. ಶೆಟ್ಟರ್ ಮನಸ್ಸು ಮಾಡಿದ್ದಾರೆ ಹಾಗಾದರೆ. ಹೈಕಮಾಂಡ್ ನಾಯಕರೇ ಅಮಿತ್ ಶಾ ಅವರೇ ಮಾತನಾಡಿಸಿದ್ರೆ, ಮೋದಿಯವರಿಂದಾನೇ ಏನಾದರೂ ಒಂದಿಷ್ಟು ಭರವಸೆಗಳು ಸಿಕ್ಕಿದ್ರೆ ಆಗ ನಾನು ಯೋಚನೆ ಮಾಡಬಹುದು ಅನ್ನುವಂಥ ಸಂದೇಶವನ್ನು ರಾಜ್ಯ ನಾಯಕರಿಗೆ ಕೊಟ್ಟಿದ್ದಾರೆ. ಸೊ ಮೊದಲ ಹಂತದಲ್ಲಿ ರಾಜ್ಯ ನಾಯಕರ ಜೊತೆಗೆ ಮಾತುಕತೆ, ಮತ್ತು ಅದಾದಮೇಲೆ ಹೈಕಮಾಂಡ್ ನಾಯಕರು ಕೂಡ ಮಾತಾಡಿಸ್ಬೇಕು ಅನ್ನುವ ಕಂಡೀಷನ್ ಹಾಕಿದ್ರ ಜಗದೀಶ್ ಶೆಟ್ಟರ್. BJPಗೆ ಬಂದರೆ ಈಗ ಸಹಜವಾಗಿ ಒಂದಿಷ್ಟು ಭರವಸೆಗಳನ್ನು ಕೊಡಬೇಕಾಗತ್ತೆ. ಕೇಳಿಬರ್ತಿರೋ ವಿಚಾರ, ಹಾವೇರಿ ಇಲ್ಲವೇ ಬೆಳಗಾವಿ ಟಿಕೆಟನ್ನು ಜಗದೀಶ್ ಶೆಟ್ಟರ್ಗೆ ಕೊಡೋದಕ್ಕೆ ಮಾತುಕತೆ ನಡೀತಿದೆ ಅಂತ. ಹಾವೇರಿಯಲ್ಲಿ ಸದ್ಯ ಕ್ಯಾಂಡಿಡೇಟ್ ಇಲ್ಲ BJPಗೆ. ಯಾಕಂದರೆ ತಾನಾಗಿಯೇ ಹಾಲಿ ಸಂಸದ ಶಿವಕುಮಾರ್ ಉದಾಸಿ ಅವರು ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅವರ ನಿಲುವು ಏನು, ತಟಸ್ಥವಾಗಿ ಉಳ್ಕೊಳ್ತಾರ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಕ್ಷೇತ್ರ ಇಲ್ಲವೇ ಬೆಳಗಾವಿಯಲ್ಲಿ ಶೆಟ್ಟರ್ ಬೀಗ್ರೆ ಇದ್ದಾರೆ. ಮಂಗಳ ಅಂಗಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಪರೇಷನ್ ಹಸ್ತ ಆದಾಗ ಶೆಟ್ಟರ್ ಗೆಲ್ಲಲಿ ಅಂತ ಸಪೋರ್ಟ್ ಮಾಡಿದರು. ಈ ಸಲ ಮಂಗಳ ಅಂಗಡಿಯವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸೊ ಶೆಟ್ಟರ್ ಹೋಗಿ ನಿಂತರೆ ಎಲ್ಲ ಮತಗಳು ಒಗ್ಗೂಡ್ತವೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಮತಗಳ ಟೆನ್ಷನ್ನೂ ಇರಲ್ಲ. ಜೋಶಿ ಅವ್ರಿಗೂ ಕಂಪ್ಲೀಟಾಗಿ ಎಲ್ಲ ಟೆನ್ಷನ್ ಫ್ರೀ ಆಗುತ್ತೆ. ಸೊ ಪ್ರಹ್ಲಾದ್ ಜೋಶಿ ಅವರ ಪ್ರಯತ್ನವೂ ಇದರ ಹಿಂದೆ ಇದೆ ಅಂತ ಒಂದು ಸುದ್ದಿ. ಜೊತೆಗೆ ವಿಜಯೇಂದ್ರ ಜೋರಾಗಿ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಸೊ ಕೇಂದ್ರದ ನಾಯಕರಿಂದಾನೇ, ವರಿಷ್ಠರಿಂದನೇ ಆಯಿತು, ಬರೋದಾದರೆ ಕರ್ಕೊಂಡು ಬನ್ನಿ ಅನ್ನೋ ಗ್ರೀನ್ ಸಿಗ್ನಲ್ ಸಿಕ್ಕಿದೆಯಂತೆ ಶೆಟ್ಟರ್ ಸೆಳೆಯೋದಕ್ಕೆ. ಹಾಗಾಗಿ ಎಲ್ಲ ಅಂದುಕೊಂಡಂಗಾದರೆ ಜಗದೀಶ್ ಶೆಟ್ಟರ್ ಶೀಘ್ರದಲ್ಲೇ ಇನ್ನೊಂದೆರಡು ತಿಂಗಳಲ್ಲಿ BJPಗೆ ವಾಪಸ್ ಬರಬಹುದು. ಫೆಬ್ರವರಿ ಮೊದಲ ವಾರದಲ್ಲಿಯೇ ಮಾತುಕತೆ ಅಂತಿಮವಾಗುವ ಸಾಧ್ಯತೆ ಇದೆ. ಇನ್ನೊಬ್ಬರು ಯಾರು? ಚಿಕ್ಕನಗೌಡರ್. ಯಡಿಯೂರಪ್ಪನವರ ಸಂಬಂಧಿಯೂ ಆಗಿರುವಂಥ ಚಿಕ್ಕನಗೌಡರ್ಗೆ ಟಿಕೆಟ್ ಮಿಸ್ ಆಯಿತು. ಗೆಲ್ಲೋ ಸಾಮರ್ಥ್ಯ ಇತ್ತು, ಆದರೂ ಯಾಕೆ ಕೊಡಲಿಲ್ಲ ಅನ್ನುವಂಥ ಅಸಮಾಧಾನ. ಶೆಟ್ಟರ್ ಉಳಿಸ್ಕೊಳ್ಳೋಕ್ಕೂ ಯಡಿಯೂರಪ್ಪನವ್ರು ಪ್ರಯತ್ನ ಮಾಡಿದರು. ಯಡಿಯೂರಪ್ಪನವ್ರ ನಿರ್ಧಾರ ಆಗಿರಲಿಲ್ಲ, ಅದು ಹೈಕಮಾಂಡ್ ನಿರ್ಧಾರ ಆಗಿತ್ತು. ಚಿಕ್ಕನಗೌಡರ ವಿಚಾರದಲ್ಲೂ ಬಹಳ ಪ್ರಯತ್ನಗಳ ಬಳಿಕವೂ ಮಿಸ್ ಆಯಿತು, ಅವರು ರೆಬಲ್ ಆದರು. ಈಗ ಚಿಕ್ಕನಗೌಡರನ್ನೂ ಕೂಡ ವಾಪಸ್ ಕರ್ಕೊಂಡು ಬರೋ ಬಗ್ಗೆ ಚಿಂತನೆ. ಹಾಗೆ ಜನಾರ್ದನ್ ರೆಡ್ಡಿ ಅವರು ಇತ್ತೀಚೆಗೆ ವಿಜಯೇಂದ್ರ ಸಾರಥಿಯಾದ ಮೇಲೆ BJPಗೆ ಬರ್ತಾರ ಅನ್ನೋ ಚರ್ಚೆ ಶುರುವಾಗಿದೆ. ಅವರು BJPಗೆ ಬರಲ್ಲ ಅಂತ ಕಡ್ಡಿ ತುಂಡು ಮಾಡ್ದಂಗೆ ಹೇಳೂ ಬಿಟ್ಟಿದ್ದಾರೆ ಈ ಸುದ್ದಿಗಳೆಲ್ಲ ಬಂದ ಮೇಲೆ. ಆದರೆ ಅವರು ಪಕ್ಷ ಸೇರಲೇಬೇಕು ಅಂತಿಲ್ಲ. ಬೇರೆ ಬೇರೆ ಸಮಸ್ಯೆಗಳಿರಬಹುದು, ಪಕ್ಷದ ಒಳಗಿರೋರು
ಕೂಡ ಅವರು ಬಂದರೆ ಅಂತ ಯೋಚನೆ ಮಾಡಬಹುದು. ಅವ್ರಿಗೂ ನಾನು BJP ಸೇರಿಬಿಟ್ರೆ ನಂದೊಂದು ಪಕ್ಷ ಅಂತ ಕಟ್ಟಿಕೊಂಡು ಒಂದು ಟೀಮ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಸಮಸ್ಯೆನೇ ಇದು ಅಂತ ಅವ್ರಿಗೂ ಅನಿಸ್ಬಹುದು. ಹಾಗಾಗಿ ಹೊರಗಿದ್ದುಕೊಂಡೇ BJPಯ ಜೊತೆಗೆ ಕೆಲಸ ಮಾಡುವಂಥ ಲೆಕ್ಕಾಚಾರ ಏನಾದರೂ ನಡೀತಿದೆಯಾ ಕಾದು ನೋಡಬೇಕು. ಯಾಕಂದರೆ ಈ ಸಲ ಬಳ್ಳಾರಿ ತುಂಬ ಟೆನ್ಷನ್ ಇದೆ BJPಗೆ. ರಿಪೋರ್ಟ್ಗಳ ಪ್ರಕಾರ ಇದೇ ಪರಿಸ್ಥಿತಿಯಲ್ಲಿ ಗೊತ್ತಿಲ್ಲ, ಗೇಮ್ ಚೇಂಜ್ ಮಾಡಬಹುದು ಮುಂದಿನ ದಿನಗಳಲ್ಲಿ. ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಗಲ್ಲಿ ಪ್ಲಸ್ ಥರ ಕಾಣಿಸ್ತಿದೆ. ಶಾಸಕರ ಸಂಖ್ಯೆಯಿಂದ ಹಿಡಿದು ಶ್ರೀರಾಮುಲು, ಈ ಕಡೆ ಪ್ರಮುಖ ನಾಯಕರು ಯಾರ್ಯಾರಿದ್ರು ಅವರೆಲ್ಲ ಸೋತು ನೆಲ ಕಚ್ಚಿರೋದು. ಸೊ ಮುಂದೇನು ಅನ್ನೋ ಆತಂಕ ಇದೆ. ದೇವೇಂದ್ರಪ್ಪ ಅವ್ರಿಗೆ ಮತ್ತೆ ಟಿಕೆಟ್ ಸಿಗುತ್ತೋ ಇಲ್ವೋ ಅದು ಡೌಟು. ಕ್ಯಾಂಡಿಡೇಟ್ ಚೇಂಜು ಮಾಡಬಹುದು, ಅಲ್ಲಿ ಹೇಳೋಕ್ಕಾಗಲ್ಲ. ಸೊ ಅಲ್ಲಿ ಶ್ರೀರಾಮುಲು, ರೆಡ್ಡಿ, ಒಂದಿಷ್ಟು ಪ್ರಮುಖ ನಾಯಕರೆಲ್ಲ ಒಗ್ಗೂಡಬೇಕು ಅನ್ನುವ ಪ್ಲ್ಯಾನ್ ಬಳ್ಳಾರಿ ಉಳಿಸ್ಕೊಳ್ಳೋದಕ್ಕೆ. ಒಂದೊಂದು ಕ್ಷೇತ್ರವೂ ಮಹತ್ವದ್ದು. ಹಾಗಾಗಿ ಈ ಆಪರೇಷನ್ಗಳೆಲ್ಲ ಈಗ ಮತ್ತೆ ಸದ್ದು ಮಾಡ್ತಾ ಇರೋದು ವಿಜಯೇಂದ್ರ ಸಾರಥ್ಯದಲ್ಲಿ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ದೊಡ್ಡದೊಂದು ಪಕ್ಷಾಂತರ ಪರ್ವ ನಡೆಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ನಾಯಕರು BJPಗೆ ಬಂದರೆ ಲಾಭ ಆಗೋದ್ರಲ್ಲಿ ಡೌಟ್ ಇಲ್ಲ. ಶೆಟ್ಟರ್ BJPಗೆ ಮರಳಿ ಬಂದರೆ ಅದು ಕಾಂಗ್ರೆಸ್ಗೆ ನೈತಿಕ ಹೊಡೆತ ಆಗತ್ತೆ. ನೋಡಿ, ಅಲ್ಲಿ ಹೋದವ್ರು ಯಾರೂ ಉಳಿಯೋಕ್ಕಾಗಲ್ಲ. ಸೆಟ್ ಮಾಡ್ಕೊಂಡು ಹೋದ್ರು ಏನೋ ಸಂದರ್ಭ ಆಗಿತ್ತು, ಬಟ್ ಅಲ್ಲಿ ಉಳ್ಕೊಳ್ಳೋಕೆ ಸಾಧ್ಯವಾಗಿಲ್ಲ. ಲಿಂಗಾಯತರಿಗೆ ಕಾಂಗ್ರೆಸ್ನಲ್ಲಿ ಸಿಕ್ಕಿರೋದು ಏನು ಅಂತ BJP ಮತ್ತೆ ತಿರುಗಿಸಿ ಬಿಡಬಹುದು. ಕೈ ತಪ್ಪಿರುವ ಮತಗಳನ್ನು ಸೆಳೆದುಕೊಳ್ಳೋದಕ್ಕೆ ವಿಜಯೇಂದ್ರಗೆ ಪಟ್ಟ ಕಟ್ಟಿರೋದು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಮೂಲಕ ವೋಟ್ ಬ್ಯಾಂಕನ್ನು ಭದ್ರ ಮಾಡಿಕೊಳ್ಳೋ ಲೆಕ್ಕಾಚಾರ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.